ನಾವು ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ನೀವು ಸ್ವಲ್ಪ ಅಪ್ಪ ಈ ಕಡೆ ನೋಡ್ರಿ. ಅಗತ್ಯವಾದ ಮರುಸ್ಥಿತಿಗೆ ಉಪಯೋಗಿಸಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮಗೆ ನಮ್ಮ ಭಾರತದ ಸಂವಿಧಾನದ ಕೊಡುಗೆಯಾಗಿದೆ.
11 ಜಿಲ್ಲೆಯಲ್ಲಿ ಈ ಒಂದು ಸಂವಿಧಾನ ಜಾಥಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ನೆರವೇರುವ ಈ ಕಾರ್ಯಕ್ರಮ ಈ ದಿನ ವಿದ್ಯುಕ್ತವಾಗಿ ಶ್ರೀಯುತ ಮೌನ ಕ್ರಾಂತಿ ಅಭಿಯಾನ ಗ್ರಾಮದ ಹೆಮ್ಮೆಯ ಪುತ್ರರು, ಮೌನ ಕ್ರಾಂತಿ ಅಭಿವೃದ್ಧಿ ಅಧಿಕಾರರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಿ.ಜಿ. ಶಾಂತಗೌಡರಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಂವಿಧಾನ ಜಾಥಾದ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮೊನ್ನೆ ಶಾಸಕರೊಟ್ಟಿಗೆ ಕಾರ್ಯಕ್ರಮಕ್ಕೆ ಶ್ರೀಮತಿ ಶ್ರೀಮತಿ ರೇಷ್ಮೆ ಸದಸ್ಯರು ಮುಂದಕ್ಕೆ ಇಡ್ಕ ಹಂಗೆ ರೆಡಿ ಸರ್. ಈ ಕಡೆ ನೋಡಿ, ಈ ಕಡೆ ನೋಡಿ ಸರ್. ಸರ್ ಈ ಕಡೆ ಶ್ರೀಮತಿ ಸುಧಾಯಂ ಸದಸ್ಯರು ಹಾಗೆ ಪುಷ್ಪಬಾಯಿ ಗ್ರಾಮ ಪಂಚಾಯತ್ ಕಳಕಳ್ಳಿ, ಶ್ರೀಯುತ ರವಿಕುಮಾರ್ ಎಂ.ಜಿ. ಸದಸ್ಯರು ಗ್ರಾಮ ಪಂಚಾಯತ್. ಜಾಗೃತಿ ಜಾಥಾ ಇವತ್ತು ಶ್ರೀ ಕಣಿತಹಳ್ಳಿ ಗ್ರಾಮಕ್ಕೆ ಬಂದು ಅದ್ದೂರಿಯಾಗಿ ಬೆಳಿಗ್ಗೆ 8:30ಯಿಂದ ಇಲ್ಲಿವರೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಪ್ರಪ್ರಥಮವಾಗಿ ಈ 3 ಜನರಿಗೆ ನಮಸ್ಕರಿಸುತ್ತಾ ಈ ಒಂದು ಸಂವಿಧಾನ ಜಾಗೃತಿ ಜಾಥಾ ಊರಿನ ಮುಂಭಾಗದಿಂದ ಇಲ್ಲಿನ ವೇದಿಕೆವರೆಗೂ ಬಹಳ ಅದ್ದೂರಿಯಾಗಿ ನಮ್ಮ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಮಾರ್ಗದರ್ಶಕರು ಹಿರಿಯರಾದಂಥ ಡಿ.ಜಿ. ಶಾಂತನಗೌಡರು ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಜಾಥಾ ಯಶಸ್ವಿಯಾಗಿ ಇಲ್ಲಿಗೆ ಬಂದು ಸೇರಿದೆ.
ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಶಾಸಕರಾದಂಥ DG ಶಾಂತನಗೌಡ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ನೀವು ಹಾಗೆ ಈ ಒಂದು ಸಂವಿಧಾನ ಜಾಗೃತಿ ಜಾಥಾದ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿರುವ ಸಂವಿಧಾನ ಜಾಗೃತಿ ಜಾಥಾ ಬಗ್ಗೆ ಪ್ರಾಸ್ತಾವಿಕವಾಗಿ ಜಿಲ್ಲಾ ಉಪನಿರ್ದೇಶಕರಾದಂಥ ಶ್ರೀ ನಾಗರಾಜ್ ಕೆ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ಹಾರ ಹಾಕಿ ಹಂಗೆ ನಿಂತ್ಕೊಳ್ಳಿ. ಈ ಕಡೆ ನೋಡಿ ಸರ್. ಈ ಆಗಮಿಸಿರುವ ನಮ್ಮ ತಾಲೂಕಿನ ಉಪವಿಭಾಗಾಧಿಕಾರಿಗಳಾದಂಥ ಶ್ರೀ ಹುಲ್ಲಮನಿ ತಿಮ್ಮಣ್ಣವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ಈ ಕಡೆ ನೋಡಿ ಸರ್. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳ ತಹಸೀಲ್ದಾರ್ ದಂಡಾಧಿಕಾರಿಗಳಾದಂಥ ಶ್ರೀ ಪಟ್ಟರಾಜೇಗೌಡರು ಮತ್ತು ಶ್ರೀ ಗೋವಿಂದಪ್ಪನವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್ ಈ ಕಡೆ ನೋಡಿ. ಈ ಕಡೆ ನೋಡಿ ಸರ್. ಕೋರ್ತಾ ಇದ್ದೀನಿ. ಅಧಿಕಾರಿಗಳಾದಂಥ ಶ್ರೀ ರಾಘವೇಂದ್ರ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಡೆ ನೋಡಿ. ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು. ಇರುವ ಸದಸ್ಯರು ಶ್ರೀಮತಿ ರೇಷ್ಮಾ, ಶ್ರೀಮತಿ ಭಾಗ್ಯಮ್ಮ, AG ಮಹೇಂದ್ರ ಕುಮಾರ್, DS ದೀಪಾ, AK ಗದ್ದಿಗೇಶ್, ಶ್ರೀಮತಿ ಸುಧಾ, ರವಿಕುಮಾರ್ HG, ಹಾಲೇಶ್, ಶ್ರೀಮತಿ ಉಷಾ, ಪುಷ್ಪಾಬಾಯಿ, ಚನ್ನೇಶ್, ಶ್ರೀಮತಿ ಕಾವ್ಯ, ಮಂಜುನಾಥ್, ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನೀವು ಸರ್ ಸೈಡ್ ಬಂದಿವ್ರೆ. ಗ್ರಾಮದ ಹಿರಿಯರಾದಂಥ ಶ್ರೀ ಮಲ್ಲೇಶಪ್ಪನವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ಬೆನಕಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರುಗಳು, ಅದೇ ರೀತಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಅದೇ ರೀತಿ 3 ಶಾಲೆಗಳ ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ ಶಾಲೆಗಳ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿನಿಯರು, ಊರಿನ ಗ್ರಾಮಸ್ಥರು, ಸಾರ್ವಜನಿಕರು, ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಬಾಂಧವರಿಗೆ, ಸಾರ್ವಜನಿಕರಿಗೆ ತಾಲೂಕು ಆಡಳಿತದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲೂ ಸಹ ಸ್ವಾಗತವನ್ನು ಕೋರುವುದರ ಮೂಲಕ ವಿಶೇಷವಾಗಿ ಪತ್ರಿಕಾ ಮಾಧ್ಯಮ ಮಿತ್ರರು ಸಹ ಸಕಾಲದಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರ ನೀಡಿದ್ದಾರೆ. ಅವರಿಗೂ ಸಹ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುವುದರ ಮೂಲಕ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಸರ್. ಇಒ ಹಾಗೂ BO ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿಗೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸುತ್ತಾ, ವಿಶೇಷವಾಗಿ ಎಲ್ಲ ಮಕ್ಕಳು, ಸಾರ್ವಜನಿಕರಿಗೆ ಹೊಂದಿಸುತ್ತಾ ಈ ದಿನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ನಾವು ಮುಖ್ಯವಾಗಿ 75ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಗಾಗಿ ಜನ ಸರ್ಕಾರದ ನಿರ್ದೇಶನದಂತೆ ಮಾನ್ಯ SS ಮಲ್ಲಿಕಾರ್ಜುನ್ ಗಣಿ ಮತ್ತು ತೋಟಗಾರಿಕೆ ಸಚಿವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ
26/1/2024 ಈ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇದು ನಮ್ಮ ಜಿಲ್ಲೆಯ 194 ಗ್ರಾಮ ಪಂಚಾಯಿತಿ 7 ಸ್ಥಳೀಯ ನಗರ ಸಂಸ್ಥೆಗಳಿಗೆ ಭೇಟಿ ನೀಡಿ ಸಂವಿಧಾನ ಜಾಗೃತಿಯನ್ನು ಸಾರ್ವಜನಿಕರಲ್ಲಿ ಮೂಡಿಸುವಂತಹ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಇದಾಗಿದೆ. ಅದರ ನಂತರ ನಮಗೆ 25-26ರಲ್ಲಿ ಅರಮನೆ ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೃಹತ್ ಸಮಾವೇಶವನ್ನು, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಸಮಾವೇಶವನ್ನು ನಾವು ಕೈಗೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಈ ಜಾಥಾ ಅಲ್ಲಿ ಹೋಗಿ ಐಕ್ಯತೆ ಹೊಂದುತ್ತೆ. ಈ ಒಂದು ಉದ್ದೇಶ ಏನಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ನಮ್ಮ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಅನುಷ್ಠಾನಗೊಂಡಿದ್ದೇವೆ. ನಾವು ಗ್ರೀಕ್ ದೇಶ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವವನ್ನು ಪ್ರಾರಂಭಿಸಿದಂತಹ ಪುಟ್ಟ ರಾಷ್ಟ್ರ. ತದನಂತರ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ಭಾರತ ದೇಶದಲ್ಲಿ ಸರ್ವರು ಸಮಾನವಾಗಿರಬೇಕು ಅನ್ನೋ ಒಂದು ಆಶಯ ಹೊಂದಿದೆ. ಈ ಒಂದು ನಾವು ಸಂವಿಧಾನದ ಆಶಯದಂತೆ ಮೂಲಭೂತ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು ನಾವು ಎಲ್ಲ ಪ್ರಜೆಗಳು ಪಡ್ಕೊಂಡಿದ್ದೇವೆ. ಅದರ ಜೊತೆಗೆ ತುಳಿತಕ್ಕೊಳಗಾದ ಸಮಾಜಗಳಿಗೆ ವಿಶೇಷ ಆದ್ಯತೆ ಮತ್ತು ಸಮಾನತೆಯನ್ನು ಕಲ್ಪಿಸಿಕೊಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ಕಾನೂನು ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 17 ಪ್ರಕಾರ ಅನ್ಟಚಬಿಲಿಟಿ ಇದನ್ನು ನಿರ್ಮೂಲನೆ ಮಾಡಿದ್ದೇವೆ. ಅದೇ ನಂತರ ನಾವೇನು ಆರ್ಟಿಕಲ್ 46 ಪ್ರಕಾರ ನಾವು ಎಲ್ಲರೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೇವೆ. ನಾವೆಲ್ಲ ಪ್ರಜೆಗಳು ಸ್ವತಂತ್ರವಾಗಿ ನಾವು ತಮ್ಮ ಜೀವನವನ್ನು, ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಳೋಕ್ಕೆ ಕಾರಣೀಭೂತವಾದ ಸಂವಿಧಾನವನ್ನು ನಾವು ಅನುಷ್ಠಾನದಲ್ಲಿದ್ದೇವೆ ಅಂತ ಹೇಳ್ತಾ ಸಾರ್ವಜನಿಕರಿಗೆ ಸಂವಿಧಾನದ ಪೀಠಿಕೆಯನ್ನು ಪ್ರಚಾರಪಡಿಸ್ತಾ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ಸಾರ್ವಜನಿಕರಿಗೆ ಸಲ್ಲಿಸುವಂತಹ ಕಾರ್ಯಕ್ರಮವಾಗಿದೆ. ಇದರಲ್ಲಿ ಎಲ್ಲ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ನಮ್ಮ ಇಲಾಖೆಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲರಿಗೂ ಒಂದು ಸುತ್ತ 12 ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಮಾನ್ಯ ಶಾಸಕರು ಮೌನ ಮೂಲಕ ಗುಜರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾರೆ. ದಯಮಾಡಿ ಸಭಿಕರರು ಚಪ್ಪಾಳೆ ತಟ್ಟಿ ಅವರ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ಸೂಚಿಸಬೇಕಾಗಿ ಅಭಿವೃದ್ಧಿ ಅಧಿಕಾರಿಗಳು ಜಾಥಾ ಹೋದ ಕಡೆ ಸಹಕಾರ ನೀಡ್ತಾ ಇದ್ದಾರೆ. ಈ ವೇದಿಕೆ ಮೂಲಕ ಪ್ರತಿಯೊಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತೆ ಪಂಚಾಯಿತಿ ಅಧ್ಯಕ್ಷಗಳಿಗೂ, ಉಪಾಧ್ಯಕ್ಷಗಳು, ಸರ್ವ ಸದಸ್ಯರುಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಂಗೆ ఎందుకు ಮೇಡಮ್ ಅವರೇ ಎಲ್ಲ ಈ ಕಡೆ ನೋಡಿ. ರೆಡಿ ಸ್ಮೈಲ್ ಪ್ಲೀಸ್. ಹಾಗೆ ರೀ. ಹಾಗೆ ರೀ. ರೆಡಿ ಸ್ಮೈಲ್ ಪ್ಲೀಸ್.